ನೀವು ಚುನಾವಣಾ ಆಯೋಗವನ್ನು ಬಿಜೆಪಿ ಬಳಸಿಕೊಂಡಿದೆ ಬೇರೆ ಬೇರೆ ರಾಜ್ಯದಲ್ಲಿ ಅನ್ನುವಂಥ ಆರೋಪವನ್ನು ಪದೇ ಪದೇ ಮಾಡಿದ್ದೀರಿ. ಕರ್ನಾಟಕದಲ್ಲಿ ಆಡಳಿತವನ್ನ ಕಾಂಗ್ರೆಸ್ ಬಳಸಿಕೊಂಡಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಆರೋಪದಲ್ಲಿ ಹುರುಳಿಲ್ಲ ಅಂತ ಭಾವಿಸಬೇಕು? ಇಲ್ಲ, ಏನಾಗಿದೆ ಗೊತ್ತಾ, ಕೇವಲ ರಾಜಕೀಯಕ್ಕಾಗಿ ಮಾತಾಡುವಂಥ ವಿಷಯ ಅಲ್ಲ, ಅಂಕಿಅಂಶಗಳೇ ಇದ್ದಾವೆ. ಚುನಾವಣಾ ಆಯೋಗ, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲೇ ಬರುತ್ತೆ, ಕೇಂದ್ರದ ಚುನಾವಣಾ ಆಯೋಗದ ಅಧೀನದಲ್ಲೇ ಬರುತ್ತೆ. ಅವರ ನಿರ್ದೇಶನದ ಮೇಲೆ ಕೆಲಸ ಮಾಡುತ್ತೆ ಹೊರತು ರಾಜ್ಯ ಸರ್ಕಾರ ನಿರ್ದೇಶನ ಮಾಡಲ್ಲ. ಅಧಿಕಾರಿಗಳು ರಾಜ್ಯ ಸರ್ಕಾರದವರು ಇರಬಹುದು, ನೀವು ಹೇಳಿದಾಗ ಪ್ರಭಾವ ಬೀರ್ತಾರೆ, ಸಾಧ್ಯ ಇಲ್ಲ. ನಾವು ಪ್ರಭಾವ ಏನು ಗೊತ್ತಾ, ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಅರ್ಹ ಮತದಾರ ಪಟ್ಟಿಯಿಂದ ಆಚೆ ಇರಬಾರ್ದು. ಪಟ್ಟಿಯಿಂದ ಆಚೆ ಉಳಿದ್ರೆ ಏನಾಗುತ್ತೆ, ಮುಂದಿನ ಗ್ಯಾರಂಟಿ ಯೋಜನೆಗಳು ನಾವೆಲ್ಲ ಆಧಾರ್ ಕಾರ್ಡು ಲಿಂಕ್ ಮಾಡಿದ್ದೀವಿ, ಅವ್ರ ಮತದಾರ ಪಟ್ಟಿ ಲಿಂಕ್ ಮಾಡಿದ್ದೀವಿ, ಅವ್ರಿಗೆ ಅವ್ರ ಮತದಾರರೇ ಅಲ್ಲ, ಇಲ್ಲಿನ ಜನ ಅಲ್ಲ ಅಂತಂದಾಗ ಆಟೋಮೆಟಿಕಲಿ ಅವ್ರದ್ದು ಗ್ಯಾರಂಟಿ ಜವಾಬ್ದಾರಿಯುತ ನಾಗರಿಕರಾಗಿ ಹೇಳಿ. ನಿಮ್ಮ ರಾಜಕೀಯದ ಇದಕ್ಕೆ ಜಟಾಪಟಿಗೆ ಈ ಪ್ರೊಸೀಜರ್ ತಪ್ಪಬಾರದು, ಪ್ರೊಸೀಜರ್ ಹಾಳಾಗಬಾರದು. ಯಾಕಂತಂದ್ರೆ ಯಾರೋ ಅನರ್ಹರು, ಎರಡೆರಡು ವೋಟರ್ ಐಡಿ, ನಾಲ್ಕು ವೋಟರ್ ಐಡಿ ಹೊಂದಿರೋರು ವೋಟರ್ ಲಿಸ್ಟ್ ಅಲ್ಲಿ ಇರಬಾರದು. ಅದು ಕ್ಲೀನ್ ಆಗಬೇಕು, ಆ ಪ್ರೊಸೀಜರ್ ಆಗಬೇಕು. ನಿಮ್ಮ ಜಟಾಪಟಿಗೆ ಅಲ್ಲೇನೋ ಪಶ್ಚಿಮ ಬಂಗಾಳದಲ್ಲಿ ಆಯ್ತು, ಇಲ್ಲೆಲ್ಲೋ ತಮಿಳುನಾಡಲ್ಲಿ ಆಯ್ತು, ನೀವು ಇದಕ್ಕೆ ಸ್ಪರ್ಧೆಗಿಳಿದ್ರೆ ಸಮಸ್ಯೆ ಆಗ್ಬಿಡುತ್ತೆ. ನಾನು ಒಂದೇನು ಹೇಳ್ತೇನೆ ಗೊತ್ತಾ, ನಾವು ಯಾರನ್ನೋ ಕಿತ್ತಾಕಬೇಕು, ಯಾರನ್ನೋ ಸೇರಿಸಬೇಕು ಆ ಉದ್ದೇಶ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ. ನಮ್ಗೆ ಆ ಥರ ಅಗತ್ಯ ಇಲ್ಲ. ಎಲ್ಲ ಕನ್ನಡಿಗರು ಪಟ್ಟಿಲಿರಲಿ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಂದು. ಎರಡನೇದು ಏನಾಗಿದೆ ಅಂದರೆ, ವೆಸ್ಟ್ ಬೆಂಗಾಳದಲ್ಲಿ ಯಾವ ರೀತಿ ಆಯಿತು, ಅತ್ಯಂತ ಗಣ್ಯ ವ್ಯಕ್ತಿಗಳು, ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳು ಆದಂಥವರು, ದೊಡ್ಡಂತಹ IAS ಆದಂಥವರು, ರಿಟೈರ್ಡ್ ಆದಂಥವರು ಅಂಥದ್ದೆಲ್ಲ ಪಟ್ಟಿಯಿಂದ ಹೊರಗಡೆ ಉಳಿದ್ಬಿಟ್ಟಿತ್ತು. ಸೊ ಅವ್ರೇನು ಮಾಡಿದ್ರು, ಈಗ ಯಾಕೆ ಉಳಿತು, ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಡಲಿಲ್ಲ ಉಳಿತು. ಕೇಳಿಸ್ಕೊಳ್ಳಿ ಬ್ರದರ್. ಮುಂಚೆ ಏನಾಗ್ತಾಯಿತ್ತು ಗೊತ್ತಾ, 2000 ಮುಂಚೆ ನಿನ್ನ ಹತ್ರ ಆಧಾರ್ ಪ್ರೂಫ್ ಇಲ್ಲ ಅಥವಾ ನಿಂದೇನೋ ಒಂದು ಪ್ರೂಫ್ ಇಲ್ಲ ಅಂದ್ರೂ ಕೂಡ ಮನೆಗೆ ಬಂದು ನೀನು ಇಲ್ಲೇ ವಾಸ ಮಾಡೋದು ದೃಢೀಕರಣ ಮಾಡ್ಕೊಂಡು ಪಟ್ಟಿಗೆ ಸೇರಿಸ್ತಾ ಇದ್ರು. ಅದು ಅರ್ಹತೆ ಮೇಲೆ ಸೇರಿಸ್ತಾ ಇದ್ರು 2000 ಸಮಯದಲ್ಲಿ. ಈಗೇನಾಗಿದೆ, ನೀವು ಎಷ್ಟೇ ದಾಖಲಾತಿ ಕೊಟ್ಟರು ನಿಂದು ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ನಿಂದು ಅಡ್ರೆಸ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಪಟ್ಟಿಯಿಂದ ಹೊರಗುಳಿಸ್ತಾ ಇದ್ದಾರೆ. ಇದು ವೆಸ್ಟ್ ಬೆಂಗಾಳಲ್ಲೂ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ವೆಸ್ಟ್ ಬೆಂಗಾಲ್ ಚುನಾವಣಾ ಅಧಿಕಾರಿಗಳಾಗಿದ್ರು ಈಗ ಸರ್ಕಾರದ ಒಂದು ಭಾಗ ಆಗಿದ್ದಾರೆ ಅವರು. ಸೊ ಅಂದ್ರೆ ಅವ್ರಿಗೆ ಆ ತರ ಬೆನಿಫಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಚುನಾವಣಾಧಿಕಾರಿಗಳಾದವರು ಸರ್ಕಾರದ ಭಾಗವೇ ಆಗ್ತಾರೆ. ಆಗಲ್ಲ. ಇಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಂತೂ ಆಗೋದಿಲ್ಲ, ಸಾಧ್ಯ ಇಲ್ಲ. ಕರ್ನಾಟಕ ಸರ್ಕಾರದಂತೂ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ, ನಾವು ಆ ಥರ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಬಿಜೆಪಿ ಚುನಾವಣಾ ಆಯೋಗನ ಅವ್ರ ಕಂಟ್ರೋಲ್ ಕಚೇರಿಯಲ್ಲಿ ಇಟ್ಕೊಂಡಿದೆ. ನಾವು ಅದ್ರ ಬಗ್ಗೆ ಇಲ್ಲೇನ್ ಹೇಳ್ತಾ ಇದೀವಿ, ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಒಂದೇ ಒಂದು ಮತದಾರ ಪಟ್ಟಿಯಿಂದ ಆಚೆ ಉಳಿಬಾರ್ದು ಅಂತ. ಆಮೇಲೆ ಈ ತರ ಪ್ರೊಸೀಜರ್ನೇ ಫಾಲೋ ಮಾಡಬೇಕು, ಅದೇ ರೀತಿ ನಮ್ಮ ಬಾಯಿ ಹೇಳಿದ್ರಿ. ಈಗ ಸರ್ಕಾರದ ಭಾಗ ಆದ್ರು, ನಂತರ ಬಂದಂತ ಸರ್ಕಾರದ ಭಾಗ ಆದ್ರು ಅಂತ. ಈಗ DC ಗಳು ಅದರಲ್ಲಿ ಪ್ರಮುಖ ಪಾತ್ರ, ಡಿಸ್ಟಿಕ್ಗೆ ಪ್ರಮುಖ ಪಾತ್ರ ಈ ಪ್ರಕ್ರಿಯೆಯಲ್ಲಿ. ನಾಳೆ ಅವರು ಇನ್ನೇನೋ ಪದೋನ್ನತಿ ಆಗ್ತಾರೆ. ಆಗ ಈ ಕಾರಣಕ್ಕಾಗಿ ಆದ್ರೂ ಈ ಕಾರಣಕ್ಕಾಗಿ ಅವರಿಗೆ ಆಯಕಟ್ಟಿನ ಹುದ್ದೆ ಸಿಕ್ತು ಅಂತ. ಚುನಾವಣಾ ಆಯೋಗ ನೋಡಿ, ಬಿಜೆಪಿ ಫೇವರ್ ಆಗುವಂತ ಕೆಲಸ ಏನ್ ಬೇಕಾದ್ರೂ ಮಾಡುತ್ತೆ, ಕಾಂಗ್ರೆಸ್ ಫೇವರ್ ಆಗುವಂತ ಕೆಲಸ ಏನು ಮಾಡೋದಿಲ್ಲ. ಆ ಥರ ನಾವು ಯಾವ ಥರ ಇಟ್ಕೊಂಡಿಲ್ಲ, ನಾವು ಭಾವನೆ ಇಟ್ಕೊಂಡಿಲ್ಲ. ನಾನೇನು ಹೇಳ್ತೇನೆ ಗೊತ್ತಾ, ಬಿಜೆಪಿಯ ಕ್ಯಾಂಪೇನ್ ಯಾವ ಥರ ಇದೆ, ಎಲ್ಲೋ ಬಾಂಗ್ಲಾದೇಶಿಗಳಿದ್ದಾರೆ, ಯಾರೋ ಬುಡಕಟ್ಟು ಜನ ಇದ್ದಾರೆ, ಅವ್ರನ್ನ ಮತದಾರ ಪಟ್ಟಿಯಿಂದ ತೆಗಿಬೇಕು, ಉದ್ದೇಶ ಇದೆ. ನಾವು ನೆನಪಿಟ್ಕೊಳ್ಬೇಕು. ಈಗ 3 ಜನ ನೋಟಿಸ್ ಏನು BLOಗಳಿಗೆ ಸಿಕ್ಕಿದ್ರು, ಅವರಿಗೆ ನಾಳೆ ದಿನ ಸರ್ಕಾರದಲ್ಲಿ ಏನಾದರೂ ಪ್ರಮೋಷನ್, ಇನ್ನೇನೋ ಪದೋನ್ನತಿ ಸಿಕ್ಕಿದ್ರೆ ಕಾಂಗ್ರೆಸ್ಸಿಗಾಗಿ ದುಡಿದಿದ್ದಕ್ಕೆ ಕೊಟ್ಟಿರುವಂತ ಪದೋನ್ನತಿ ಅಂತ ನಾವು ಭಾವಿಸಬೇಕು. ಹಾಗಿದ್ರೆ ಭಾವಿಸಬೇಕು. ಪಶ್ಚಿಮ ಬಂಗಾಳದ ಅನ್ವಯ ಇಲ್ಲೂ ಆಗಬೇಕಲ್ಲ, ಅಲ್ಲಿ ಕಾರ್ಯದರ್ಶಿ ಇಲ್ಲಿಗೂ ಅನ್ವಯ ಆಗ. ಚುನಾವಣಾಧಿಕಾರಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಆ ಥರ ಲಾಭ ಪಡ್ಕೊತಾ ಇದ್ದಾರೆ. ಅದು ಬಿಜೆಪಿ ರಾಜ್ಯಕ್ಕೆ ಭಾಳ ಕಡೆ ಆ ಥರ ಆಗ್ತದೆ. ಆದರೆ ಕರ್ನಾಟಕದಲ್ಲಿ ಆ ರೀತಿ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ BLO ಆಗಲಿ ಇಲ್ಲಿ ಅದರಿಂದ ಯಾರಿಗೂ ನಷ್ಟ ಇಲ್ಲ ರೀ, ಯಾರಿಗೂ ಲಾಭ ಇಲ್ಲ. ಕರೆಕ್ಟಾಗಿ ಪ್ರೊಸೀಜರ್ನ ಫಾಲೋ ಮಾಡಿ ಮನೆಗೆ ಹೋಗಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಅಪ್ಲೋಡ್ ಮಾಡಲಿ. ಅದು ಬಿಟ್ಬಿಟ್ಟು ಈ ಥರ ಎಲ್ಲೋ ಗುಂಪು ಸೇರಿಸೋದು, ಆ ಥರ ನೆಗೆಟಿವ್ ಇಂಪ್ರೆಷನ್ ಬರುತ್ತೆ ಹೊರತು ಅದರಿಂದ ಏನು ಉಪಯೋಗ ಬರೋದಿಲ್ಲ. ಬಿಜೆಪಿಗರು ವೋಟ್ ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನು ಆಗಬಾರ್ದು ಅನ್ನೋದೇ ಉದ್ದೇಶ ನಮ್ದಷ್ಟೇ. ದಿಲೀಪ ನೋಡಿ, ವೆಸ್ಟ್ ಬೆಂಗಾಲ್ ವಿಚಾರ ತೆಗೆದುಕೊಂಡ್ರು ಸರ್. ವೆಸ್ಟ್ ಬೆಂಗಾಲ್ನಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅಲ್ಲಿ TMCನೇ ಇದ್ದಿದ್ದದು. ಮತ್ತು ದೀದಿ ಯಾವ ಮಟ್ಟಕ್ಕೆ ಹೋದ್ರು ಅಂತಂದ್ರೆ, ಕೊನೆಗೆ SIR ಮಾಡೋರ ಮೇಲೆ ಹಲ್ಲೆಗಳಾಗ್ತವೆ. ಚುನಾವಣೆ ಹಿಂದಿನ ದಿನನೂ ವೋಟರ್ ಲಿಸ್ಟ್ ಸೇರಿಸ್ತಾ ಇದ್ರು. ಚುನಾವಣೆ 23ನೇ ತಾರೀಕು ಅಂದ್ರೆ 21ನೇ ತಾರೀಕು ಮತಪಟ್ಟಿ ಸೇರಿಸ್ತಾ ಇದ್ರು. ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ ಮಾಡ್ತು. ಸುಪ್ರೀಂ ಕೋರ್ಟ್ 30 ಲಕ್ಷ ಮತಗಳನ್ನ ಹಾಕ್ಬಿಟ್ರು. ನೀವು ದೇಶದ್ರೋಹ ಕೆಲಸ ಮಾಡಿದ್ರಿ ಬಿಜೆಪಿಗರು, ನೀವು ದೇಶದ್ರೋಹ ಕೆಲಸ ಮಾಡಿದ್ರಿ ಬಿಜೆಪಿಗರು. ಕೇಳಿಸ್ಕೊಳ್ಳಿ ಸರ್. ನೋಡಿ, ಅಲ್ಲಿ ಕೊನೆಗೆ ಏನು ಮಾಡ್ತಾರೆ, ಅಲ್ಲಿದ್ದಂಥ BLO ಆಫೀಸರ್ ಮೇಲೆ ಅಲ್ಲೇ ಆಗುತ್ತೆ. BLO ಆಫೀಸರ್ಗಳು ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಈ ಮಟ್ಟಕ್ಕಾದ್ರೂ ಸಹ, ಇಷ್ಟು ಪ್ರಭಾವ ಬೀರಿದ್ರು ಸಹ ಅಲ್ಲಿ 92 ಲಕ್ಷ ಮತಗಳು ಡಿಲೀಟ್ ಆಗ್ತವೆ. ಅಕಸ್ಮಾತ್ ಏನಾದ್ರೂ ಕೇಂದ್ರ ಸರ್ಕಾರ ಪ್ರಭಾವ ಬೀರಿದ್ರೆ ಸುಮಾರು 1.5 ಕೋಟಿ ವೋಟ್ಗಳು ಡಿಲೀಟ್ ಆಗಬೇಕಾಗಿತ್ತು. ಅಲ್ಲಿ ಸರಿಯಾಗಿ ಮತ್ತೊಂದು ಸರ್ ನೋಡಿ, ಯಾವತ್ತೇ ಆಗ್ಲಿ ಮತದಾರರ ಪಟ್ಟಿ ಅಂತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದ ಅಡಿಪಾಯ.
ಆ ಅಡಿಪಾಯವನ್ನ ಕರೆಕ್ಟ್ ಆಗಿ ಮಾಡ್ಬೇಕು. ಅದು ಯಾವುದೇ ಸರ್ಕಾರಗಳಾಗ್ಲಿ ಆ ಅಡಿಪಾಯಗಳನ್ನ ಸರಿಯಾಗಿ ನಡೆಸ್ಕೊತಕ್ಕಂಥದ್ದು ಹೋಗ್ಬೇಕು. ಏನು ಇವ್ರು ಸಾಮೂಹಿಕ ಕಾರ್ಯಕ್ರಮ ಮಾಡಾಕ್ಬಿಟ್ರು, ಎಲ್ಲ ಚೌಟ್ರಿನಲ್ಲಿ ಮಾಡೋದಂತೆ, ಮನೆಯಲ್ಲಿ ಮಾಡೋದಂತೆ, ಅಲ್ಲಿ ಮಾಡೋದಂತೆ. ಏನಿದು ಈ ಸಾಮೂಹಿಕ ಕಾರ್ಯಕ್ರಮನ? ಚುನಾವಣಾ ಸ್ವಾಯತ್ತತೆಯನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅದ್ರ ಮೇಲೆ ಪ್ರಭಾವ ಬೀರೋದಲ್ಲ. ಆ ಸ್ವಾಯತ್ತತೆಯನ್ನ ಇವತ್ತು ಕಾಪಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಸರ್, ಕುಣಿಗಲ್ ನೀವು ವಿಡಿಯೋ ತೋರಿಸ್ತಾ ಇದ್ದೀರಿ. ಬಿಜೆಪಿಯ ಮೋರ್ಚಾ ಆಗಿದೆ ಚುನಾವಣಾ ಆಯೋಗ. ಬಿಜೆಪಿಯ ಮೋರ್ಚಾ ಆಗಿದೆ ನಾನು ಹೇಳ್ತೀನಿ, ಚುನಾವಣಾ ಅಧಿಕಾರಿ ವೆಸ್ಟ್ ಬೆಂಗಾಳಲ್ಲಿ ಭಾಗ ಆಗಿದ್ದಾರೆ. ಹಂಗಿರಬೇಕಾದ್ರೆ ಯಾವ ಸ್ಕ್ರೀನ್ ನಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀರಾ ತುಮಕೂರ್ದು. ಅಲ್ಲಿ ಆ ಅಮ್ಮ ಏನ್ ಕುತ್ಕೊಂಡಿದಾರೋ ಆ ಅಮ್ಮನ ಹೆಸರು ಇಂದುಮತಿ ಅಂತ ಹೇಳಿ. ಪಕ್ಕದಲ್ಲಿ ಹೇಳಿದ್ರಿ ನೀವು, ಸರ್ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಯಾರು? ಪಕ್ಕದಲ್ಲಿ ಇರ್ತಕ್ಕಂಥವ್ರು ಅಫ್ರೀನ್ ತಾಜ್ ಅಂತಕ್ಕಂಥ ಒಂದು ಹೆಣ್ಣು ಮಗಳು ಕಾಂಗ್ರೆಸ್ನ ಕಾರ್ಯಕರ್ತೆ. ಅಲ್ಲಿ BLO 1 BLO 2 BLA 2 ಯಾವ ಪಕ್ಷದವರು ಇಲ್ಲ. ಕಾಂಗ್ರೆಸ್ನ ಅಫ್ರೀನ್ ತಾಜ್ ಅನ್ನ ಕರ್ಕೊಂಡು ಹೋಗಿ ಇವರು ಯಾಕೆ ಎನುಮರೇಷನ್ ಫಿಲ್ ಮಾಡ್ತಿದ್ದಾರೆ? ಈಗ ಫೈರೋಜ್ ಅಂತ ಪ್ರದೀಪ್ ಹೇಳಿದ್ರು, ಅಫ್ರೀನ್ ತಾಜ್ ಅಂತ ದಿಲೀಪ್ ಇವ್ರು ಮಾಡ್ತಿರ್ತಕ್ಕಂಥದ್ದು ಇಷ್ಟೇ. ಬೇರೆ ದೇಶದವ್ರನ್ನ ಕರ್ಕೊಂಡ್ ಬಂದಿರ ಇಟ್ಕೊಬೇಕು, ಬೇರೆ ರಾಜ್ಯದ ಕರ್ಕೊಂಡ್ ಬಂದಿರ ಇಟ್ಕೊಬೇಕು, ಇವರ ಮುಸಲ್ಮಾನ್ ವೋಟ್ಗಳನ್ನ ಭದ್ರ ಮಾಡ್ಕೊಬೇಕು, ಇಲ್ಲಿರ್ತಕ್ಕಂಥ ಬಿಜೆಪಿಯ ಅರ್ಹ ವೋಟ್ಗಳನ್ನ ಕಿತ್ತಾಕ್ಬೇಕು. ನಾನು ಹೇಳ್ತಿದ್ದೆ ತುಮಕೂರಲ್ಲಿ ಅವರು ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಮ ಕಾರ್ಯಕರ್ತೆ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದಾರೆ ದಿಲೀಪ್. ನಾನು ಇರ್ಬೋದು ಆ ಕಾರ್ಯಕರ್ತೆ, ಅಲ್ಲಿ ಹೋಗಿರ್ಬೋದು, ಯಾರ್ದೋ ಮನೆಗೆ ಹೋಗಿ ಫಾರಂ ಫಿಲ್ ಅಪ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ದಿಲೀಪ, ಕೇಳಿಸ್ಕೊಳ್ಳಿ. ನೀವು ಯಾವಾಗ್ಲೂ ಮುಸಲ್ಮಾನ್ ಅನ್ನೋ ಕಾರಣಕ್ಕಾಗಿ ಬಾಂಗ್ಲಾದೇಶಿನ ತರ ಬಿಜೆಪಿ ಇವರು ಮಾತಾಡ್ತಾರೆ. ಯಾರು ಬಾಂಗ್ಲಾದೇಶಿಗಳಿದ್ದಾರೆ ಒಂದು ವರ್ಗಕ್ಕೆ ಏನ್ ನಾಟಕ ಆಡ್ತೀರಿ ನೀವು? ನಿಮ್ಮ ಸಂಚಿತ್ತು ಅಲ್ಪಸಂಖ್ಯಾತರ ಕಿತ್ತಾಕ್ಬೇಕು, ಬುಡಕಟ್ಟು ಜನಾಂಗ ಅದಕ್ಕೆ ನೀವು ಹಿಂಗ್ ಮಾಡ್ತಾ ಇರೋದು ಅಂತ. ಅದಕ್ಕೆ ಹಿಂಗ್ ಮಾಡ್ತಾ ಇದ್ದೀರಾ, ಕಿತ್ತಾಕಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಂಗಾದ್ರೂ ಆಗ್ಲಿ ಪ್ರೊಸೀಜರ್ ನಾವು ಹೇಳ್ದಂಗೆ ಆಗಬೇಕು ಅಂತ. ಈಗ ಒಂದ್ ನಿಮಿಷ, ನಾನು BLOಗಳು ಏನ್ ಪ್ರೊಸೀಜರ್ ಅದು ಮಾಡ್ಲಿ, ಮಾಡೋದಕ್ಕೆ ಬಿಡಬೇಕಲ್ವಾ ನೀವು? ನಿಮ್ ಕಾರ್ಯಕರ್ತರು, ನಿಮ್ಮ ನಾಯಕರು ಏನ್ ಅಕ್ರಮ ಆಗಿದೆ? ಏನ್ ಅಕ್ರಮ ಆಗಿದೆ? ಏನಾಗ್ತಾ ಇರೋದು? ಹಿಂಗಾಗಬೇಕಾ? ಹಿಂಗ್ ನಡಿಬೇಕಾ? ಪ್ರೊಸೀಜರ್ ಹಿಂಗಾಗಬೇಕಾ? ನಟರಾಜ್ ಗೌಡ್ರೆ, ಪ್ರದೀಪ್ ಇವ್ರ ತರ ಅವೇರ್ನೆಸ್ ಮಾಡ್ತಾ ಇದ್ದೀರಾ? ಅವೇರ್ನೆಸ್ ಮಾಡಿ ಹೇಳಿ ಬಿಡಿ, ನೀವು ಹೋಗಿ. ಅಲ್ಲ, ಅವೇರ್ನೆಸ್ ಏನು? ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಕೊಡೋದು, ಎಲ್ಲರನ್ನ ಗುಂಪು ಸೇರಿಸಿ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಕೊಡೋದು ಅವೇರ್ನೆಸ್. ಅದು ಅಗತ್ಯ ಇಲ್ಲ, ಮಾಡಬಾರ್ದು ಪ್ರದೀಪ್, ಮಾಡಬಾರ್ದು ಅಂತ ನಿಮ್ಮವರೇ ಮಾಡ್ತಾ ಇರೋದು ನಟರಾಜ್ ಗೌಡ್ರೆ. ಎಲ್ಲ ಮಾಡಿದ್ರೆ ಅದು ಸರಿ ಇಲ್ಲ ಪ್ರೊಸೀಜರ್. ನೋಡಿ, ಚುನಾವಣಾ ಆಯೋಗ ಈ ರೀತಿ ಎನ್ಯುಮರೇಷನ್ ಫಾರ್ಮ್ನ ಫಿಲಪ್ ಮಾಡಕ್ಕೆ ಬರಲ್ಲ ಅಂದರೆ ಹೆಲ್ಪ್ ಲೈನ್ನ ಓಪನ್ ಮಾಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೆಲ್ಪ್ ಡೆಸ್ಕ್ನ ಓಪನ್ ಮಾಡಿದೆ. ಅಲ್ಲಿ ನಿಮಗೆ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡೋದಿರ್ಬೋದು, ಅಸಿಸ್ಟೆನ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ನೀವು ಇಲ್ಲಿ ಸಲದು ಇವೆಲ್ಲ ಕಾಗ ಕತೆ ಹೇಳ್ಬೇಡಿ. ನಂಬರ್ 1. ನಂಬರ್ 2, ಕಾಂಗ್ರೆಸ್ಸು ವಿಶೇಷವಾಗಿ ತನ್ನ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ತೆಗೆದು ನೋಡಿ, ಮತ್ತು ಕಾಂಗ್ರೆಸ್ ಕಚೇರಿನಲ್ಲಿ ನೋಡಿ, ಅವರು ನೇರವಾಗಿ ಈ ಪರಿಷ್ಕರಣೆಯನ್ನು ವಿರೋಧ ಮಾಡಿದ್ರು. ಮತ್ತು ಅವರು ಯಾಕೆ ಈ ಪ್ರೊಸೀಜರ್ನ ಲ್ಯಾಪ್ಸ್ ಮಾಡ್ತಿದ್ದಾರೆ ಅಂದರೆ ಅವ್ರ ಉದ್ದೇಶನೇ ವಿರುದ್ಧ ಇತ್ತು, ಆ ಕಾರಣಕ್ಕೋಸ್ಕರ ವಿರೋಧ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಪ್ರಜಾಪ್ರಭುತ್ವದ ಬಗ್ಗೆ, ಡೆಮಾಕ್ರಸಿ ಬಗ್ಗೆ ಮಾತಾಡಿದ್ರು, ಮತದಾನದ ಬಗ್ಗೆ ಮಾತಾಡಿದ್ರು ನಮ್ಮ ಗೌಡ್ರು. ಯಾವ ಮತದಾನವನ್ನು ನೀವು ಮಿಸ್ಯೂಸ್ ಮಾಡಿಕೊಂಡು ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದ್ರಿ? ನಿಮ್ಮಿಂದ ಆದದ್ದು. ಈ ದೇಶಕ್ಕೆ ಎಮರ್ಜೆನ್ಸಿ ಬಂದಿದ್ರೆ ಇಂದಿರಾ ಗಾಂಧಿಯವರ ಅವತ್ತಿನ ಪ್ರೊಸೀಜರ್ ಲ್ಯಾಬ್ಸ್, ಅವತ್ತಿನ ನಿಮ್ಮ ಇರಿ ಸರ್ ಗೌಡ್ರೆ ನೋಡಿ, ಹಿಂಗೆ ಅದಕ್ಕೆ ಜೈಲ್ಗೆ ಹೋಗ್ಬೇಕಾಯ್ತು. ಎಮರ್ಜೆನ್ಸಿ ಹೌದು. ಒಂದು ಚುನಾವಣಾ ಆಯೋಗವನ್ನೇ ಮಿಸ್ಯೂಸ್ ಮಾಡಿಕೊಂಡು ದೇಶಕ್ಕೆ ಎಮರ್ಜೆನ್ಸಿ ತಂದು ಜೈಲ್ಗೆ ಹೋದವರು. ಇವರಿಂದ ನಾವು ಕಲಿಬೇಕಾಗಿಲ್ಲ. ಇವರು ಬೇರೆ ಬೇರೆ ಚುನಾವಣೆ ಬಿಜೆಪಿ ಬಗ್ಗೆ, ಅದ್ಯಾವುದೋ ಚಿಲುಮೆ ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ ಮಾತಾಡ್ಲಿಕ್ಕೆ? 53 ವರ್ಷಗಳ ಕಾಲ ಸ್ವತಂತ್ರ ಬಂದ ಮೇಲೆ ರಿಗ್ಗಿಂಗ್ ಮಾಡಿಕೊಂಡು ಅಧಿಕಾರವನ್ನು ನಡೆಸೋದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ. ಇವರಿಂದ ನಾವು ಕಲಿಬೇಕಾಗಿಲ್ಲ, ನಾವು ಕಲಿಬೇಕಾದ್ರೆ ಯಾವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಯಾವ ಒಂದು ನಿಮಿಷ ನಟರಾಜ್ ಗೌಡ್ರೆ, ಕೊನೆಯದಾಗಿ ನಿಮ್ ಕಡೆಯಿಂದ ನನಗೆ ಬೇಕಾಗಿರೋ ಪ್ರತಿಕ್ರಿಯೆ. ಪ್ರದೀಪ್ ಅವರು ಹೇಳಿದ್ರು ನಿಮಗೆ ಈ ಪ್ರೊಸೀಜರ್ ಬಗ್ಗೆನೇ ಸಿಟ್ಟಿತ್ತು, ಆಗಬಾರ್ದು ಅಂತಿತ್ತು. ಈಗ ಇದನ್ನೆಲ್ಲ ಮಾಡೋ ಮುಖಾಂತರ ಅದನ್ನ ದಾರಿ ತಪ್ಪಿಸಬೇಕು ಅಂತ ಹೊರಟಿದ್ದೀರಿ, ದಾರಿ ತಪ್ಪಿಸಬೇಕು ಅಂತ ನಿಂತಿದ್ದೀರಿ ನೀವು ಅಂತ. ನೋಡಿ, ಕಳೆದ 12 ವರ್ಷದಿಂದ ಕೊಟ್ಟಿರೋ ಆಧಾರ್ ಕಾರ್ಡ್, ಕಳೆದ 12 ವರ್ಷದಿಂದ ಕೊಟ್ಟಿರ್ತಕ್ಕಂಥ ರೇಷನ್ ಕಾರ್ಡ್ ಅನ್ನೇ ನೀವು ಆಧಾರ ಅಂತ ಏನು ಚುನಾವಣಾ ಆಯೋಗ ನಂಬುತ್ತಾ ಇಲ್ಲ.
ಅವನ್ನೇ ತಿರಸ್ಕಾರ ಮಾಡ್ತಾ ಇದ್ದಾರೆ. ನೀವೇ ಪರಿಷ್ಕರಣೆ ಕೇಳಿ, ಮಾಡಿದಿರಲ್ಲ. ಅವನ್ನೇ ತಿರಸ್ಕಾರ ಮಾಡ್ತಾ ಇದ್ದಾರೆ. ನೀವೇ ಚುನಾವಣಾ ಹೇಳ್ತಾ ಆಯೋಗ. ಇದ್ದೀರಾ? ಆಗಿರ್ಬೇಕಾದ್ರೆ ಅದಕ್ಕೆ ಪರಿಷ್ಕರಣೆ ಆಗ್ಬೇಕು ಇವರ ಅನ್ನೋದು ಕಾಂಗ್ರೆಸ್. ಸಂಚುಕೋರರ ಪ್ಲಾನ್ ಏನು? ಸೊ ಅದಕ್ಕೆ ನಾವು ದಾರಿ ತಪ್ಪಿಸೋಣ ಅಂತ ದಾರಿ ಹೆಂಗ್ ತಪ್ಪಿಸ್ತಾ ಇದೀವಿ? ಸಂಚುಕೋರರಿದ್ರೆ ನಾವ್ ಹೇಳ್ತಾ ನೀವು. ಇದೀವಿ ಎಲ್ಲರೂ ಮಾಡಿ ಅಂತ. Yes. ನಾವ್ ಹೇಳ್ತಾ ಇದೀವಿ ಎಲ್ಲರೂ ಮಾಡಿ ಆಚರಣೆ ಚೌಟ್ರಿ ಬುಕ್ ಅಂತ. ಮಾಡಿ ನಾಳೆ ದಿನ ಗ್ರೌಂಡ್ ಬುಕ್ ಮಾಡೋಣ, ಗ್ರೌಂಡ್ ಅಲ್ಲಿ ಮಾಡ್ಕೊಳ್ಳೋಣ, ground ಜಾತ್ರೆ ಮಾಡೋಣ, ಅರಮನೆ ಮೈದಾನ SIR ಹೆಸರಲ್ಲಿ ಜಾತ್ರೆ ಮಾಡೋಣ. ಅರಮನೆ ಮೈದಾನ ಕರೆದು ಬಿಟ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.